ವಿಕ್ರಮ್ ಮಿಸ್ರಿ ಭಾರತದ ವಿದೇಶಾಂಗ ಕಾರ್ಯದರ್ಶಿಗಳು ಇವತ್ತು ದೆಹಲಿಯಲ್ಲಿರುವ ಇರಾನ್ ರಾಯಭಾರ ಕಚೇರಿಗೆ ಹೋದರು. ಅಲ್ಲಿನ ಪುಸ್ತಕದಲ್ಲಿ ಭಾರತದ ಸಂತಾಪ ಸೂಚನೆಯನ್ನು ಬರೆದರು. ಈ ಸಂತಾಪ ಸೂಚನೆ ಭಾರತದಲ್ಲಿ ವ್ಯಕ್ತವಾದ ಆಂತರಿಕ ಅಭಿಪ್ರಾಯದಿಂದಲ ವಿಪಕ್ಷಗಳು, ವಿಶೇಷವಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ತೀವ್ರ ಟೀಕೆಯನ್ನ ಮಾಡಿದ್ರು ಕೇಂದ್ರ ಸರ್ಕಾರದ ನಡೆಗೆ. ಇನ್ನು ಸಂತಾಪ ಸೂಚನೆ ಕೂಡ ಇಲ್ಲ, ಖಂಡನೆ ಇಲ್ಲ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. MD ಫಾರೂಕ್, ಮುಸ್ಲಿಂ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಫಾರೂಕ್ ಅವರೇ. ರಶ್ಮಿ ಸಾಮಂತ್, ಚಿಂತಕಿ, ರಾಷ್ಟ್ರೀಯವಾದಿ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜೀವ್ ಕುಮಾರ್, ಅಂತಾರಾಷ್ಟ್ರೀಯ ವಿಶ್ಲೇಷಕರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರೊಫೆಸರ್ ರಜಾ ಅಲಿ, ಶಿಯಾ ಮುಸ್ಲಿಂ ಮುಖಂಡರು, ಶಿವಮೊಗ್ಗದಿಂದ ನಮ್ಮನ್ನು ಜಾಯ್ನ್ ಆಗ್ತಾರೆ. ಸಂಜೀವ್ ಕುಮಾರ್ರ ಮೊದಲ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಸಂಜೀವ್ ಕುಮಾರ್ ಸರ್, 6 ದಿನಗಳ ನಂತರ ಸಂತಾಪ ಸೂಚನೆ, ಇದು ಭಾರತದಲ್ಲಿ ವ್ಯಕ್ತವಾದಂಥ, ದೇಶದ ಒಳಗಡೆ ವ್ಯಕ್ತವಾದಂಥ ಅಭಿಪ್ರಾಯಕ್ಕ? ಇಟ್ಸ್ ನಾಟ್ ಎಸೆನ್ಷಿಯಲ್. ಈ ಕಾರಣ ಯಾಕಪ್ಪ ಅಂದ್ರೆ ರಾಜತಾಂತ್ರಿಕ ನೈತಿಕತೆ ಏನ್ ಹೇಳ್ತದೆ, ಎಥಿಕ್ಸ್ ಆಫ್ ಡಿಪ್ಲೊಮಸಿ. ಓಕೆ, ಈಗ ಅಯತುಲ್ಲಾ ಖೊಮೇನಿ ಒಂದು ಲೆಜಿಟಿಮೇಟ್ ಲೀಡರ್ ಇರಾನ್ಗೆ. ಹೌದು, ಅದು ಯಾವ ರೀತಿಯಾದ ಲೀಡರ್ ಅನ್ನೋದು ನಾವು ಆಮೇಲೆ ಡಿಸೈಡ್ ಮಾಡೋಣ. ಯಾಕಂದ್ರೆ ನಾವು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಅಲ್ಲಿ ಅವರು ಡಿಕ್ಟೇಟ್ರೇ ಆಗಿರ್ಲಿ, ಅವ್ರಿಗೆ ಇಂಟರ್ನ್ಯಾಷನಲ್ ಲೆಜಿಟಿಮಸಿ ಇದ್ರೆ ಅವ್ರಿಗೆ ಸಿಗೋ ಮರ್ಯಾದೆ ಎಲ್ಲಾ ಕಡೆ ರೀತಿಯಿಂದ ಸಿಗಬೇಕು. ಸೊ ಡಿಪ್ಲೊಮ್ಯಾಟಿಕ್ ಆಗಿ ನಮ್ಮದು ಒಳ್ಳೆ ರಿಲೇಶನ್ಶಿಪ್ ಇದೆ ಇರಾನ್ಗೂ ಇಂಡಿಯಾಗೂ. ಯಾರು ಆಲ್ ವೆದರ್ ಒಳ್ಳೆ ರಿಲೇಶನ್ಶಿಪ್ ಅದು. ಅಂದ್ರೆ ಎಲ್ಲಾ ಟೈಮಲ್ಲೂ, ಯಾಕಂದ್ರೆ ನೋಡ್ರಿ 1979 ಆದ್ಮೇಲಿಂದ ಸ್ಟ್ರೆಂಥನ್ ಆಗಿದೆ. ಇನ್ಫ್ಯಾಕ್ಟ್ ಶಹಾಗಿ ಅದು 79ಗಿನ ಹಿಂದೆ ಮತ್ತು 79 ಆದ್ಮೇಲೆ ನೋಡಿದಾಗ ಕಂಪ್ಯಾರಿಟಿವ್ ಆಗಿ ಸ್ಟ್ರೆಂಥನ್ ಆಗಿದೆ. ಆಮೇಲೆ ಯಾವಾಗ್ಲೂ ಕೂಡ ಅಮೆರಿಕನ್ ಎಂಬಸಿ ಮೇಲೆ ಅಟ್ಯಾಕ್ ಆಯ್ತು 80s ನಲ್ಲಿ, ಯಾವಾಗೂ ಕೂಡ ಭಾರತ ಖಂಡನೆನೂ ಮಾಡಿದೆ. ಸೊ ಆ ರೀತಿಯ ಒಂದು ಕಾಂಟೆಕ್ಸ್ಟ್ ಇಟ್ಕೊಂಡಾಗ ಇವತ್ತು ಈ ಸಂತಾಪ ಸೂಚನೆಯನ್ನ ಕ್ರಿಟಿಸೈಸ್ ಮಾಡುವಂತ ಒಂದು ಏನು ಕಾರಣ ಬರುವುದಿಲ್ಲ. ಯಾಕಂದ್ರೆ ಇದು ಒಂದು ಇಲ್ಲೆಜಿಟಿಮೇಟ್ ರೆಜಿಮ್ ಇಲ್ಲ. ಈಗ ರೆಕಗ್ನಿಷನ್ ಕೊಟ್ಟಿದೆ. ಇರಾನ್ ಇಸ್ ಎ ರೆಕಗ್ನೈಸ್ಡ್ ಇಂಟರ್ನ್ಯಾಷನಲ್ ಕಂಟ್ರಿ. ಫಾರ್ ಎಕ್ಸಾಂಪಲ್ ತಾಲಿಬಾನ್, ತಾಲಿಬಾನ್ 96 ಅಲ್ಲಿ ಬಂದಾಗ ಬರೀ ಪಾಕಿಸ್ತಾನ, ಆಮೇಲೆ ಮೋಸ್ಟ್ಲಿ ಸೌದಿ ಅರೇಬಿಯಾ 2-3 ಕಂಟ್ರಿ ಅಷ್ಟೇ ರೆಕಗ್ನೈಸ್ ಮಾಡಿ, ಇಂಡಿಯಾನು ರೆಕಗ್ನೈಸ್ ಮಾಡಿರ್ಲಿಲ್ಲ. ಬಟ್ ಇರಾನ್ ಒಂದು ಲೆಜಿಟಿಮೇಟ್ ರೆಜಿಮ್. ಇವರು ಒಂದು ಇದು ಅಸಾಸಿನೇಷನ್ ಅನ್ನ ಅಥವಾ ಅವರ ಒಂದು ಡಿಪಾರ್ಚರ್ನ, ಅದ್ರ ಬಗ್ಗೆ ಸಂತಾಪ ಸೂಚನೆ ಮಾಡೋದು ನಮ್ದು ಡಿಪ್ಲೊಮ್ಯಾಟಿಕ್ ಎಥಿಕ್ಸ್. ಇದ್ರ ಬಗ್ಗೆ ಅಕ್ರಾಸ್ ಬೋರ್ಡ್ ನಮ್ಮಲ್ಲಿ ಕನ್ಸೆನ್ಸಸ್ ಇರಬೇಕು. ಬಟ್ ಇದ್ರ ಬಗ್ಗೆ ಟೀಕೆ ಆಗ್ತಿರೋದು ವಿಪರ್ಯಾಸ. ಕಾರಣ ಯಾಕಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಯಾವ ರೀತಿಯಾಗಿ ನಾವು ಸ್ಟ್ಯಾಂಡ್ ತಗೋತೀವಿ. ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಸಂತಾಪ ಸೂಚನೆಗೆ ನಾವು ಸಹಿ ಹಾಕಿರ್ಲಿಲ್ಲ ಅಥವಾ ಸೂಚನೆ ಬರೀರ್ಲಿಲ್ಲ ಅಂದ್ರೆ ಅದೊಂಥರ ಬೇರೆ ಸಿಗ್ನಲ್ ಸಿಗ್ತಿತ್ತು. ಅಮೆರಿಕನ್ ದಬ್ಬ, ಬೇರೆ ರೀತಿಯ ವಿರೋಧ ಪಾರ್ಟಿಗಳು ಬಂದು ಮಾತಾಡಬಹುದಾಗಿತ್ತಲ್ಲ. ಏನು ಅಮೆರಿಕನ್ ದಬ್ಬಾಳಿಕೆಗೆ ಅಥವಾ ದಾದಾಗಿರಿಗೆ ಹೆದರಿ ಇರಾನ್ಗೆ ಇದು ಸಂತಾಪ ಸೂಚನೆ ಬರಲಿಲ್ಲ. ಇಟ್ಸ್ ಡೆವಿಲ್ ಅಂಡ್ ಡೀಪ್ ಬ್ಲೂ ಸಿ. ಸೊ ಹಾಗಾಗಿ ಸರ್ಕಾರ ಏನ್ ಮಾಡಿದೆ, ಈ ರೀತಿಯಾಗಿ ಒಂದು ಕಳೆದ 4-5 ದಿನದಲ್ಲಿ ಏನ್ ಸರ್ಕಾರ ಸ್ಟ್ಯಾಂಡ್ ತಗೊಂಡಿದೆ, ಸ್ಟ್ರಾಟಜಿಕ್ ಅಟಾನಮಿ ಅಂತ ನಾನು ಪದೇ ಪದೇ ಹೇಳ್ತೀನಿ, ಅದರದ ಒಂದು ನಿಶ್ಚಿತವಾದ ನಿಲುವಿದು ಅಂತ ಹೇಳ್ಬೋದು ನಾವು. ಎಸ್, ಇದರಿಂದ ನಮ್ದೇನು ಆಯಿಲ್ ಇಂಪೋರ್ಟ್ನ ಸಮಸ್ಯೆ ಏನಾಗಿದೆಯಲ್ಲ, ಸಮಸ್ಯೆಗೆ ಸಮಾಧಾನ ಹುಡುಕುವ ಮಾರ್ಗ ಏನಾದರೂ ಸ್ವಲ್ಪ ಸರಳ ಆಗುವ ಸಾಧ್ಯತೆ? ನೋಡ್ರಿ, ಡಿಪ್ಲೊಮ್ಯಾಟಿಕ್ ಆಗಿ ಯಾವತ್ತೂ ಪ್ರಾಬ್ಲಮ್ ಬಂದಿಲ್ಲ. ಒಂದು ವಿಶೇಷ ಹೇಳ್ತೀನಿ, ಇಂಡಿಯಾ ಮತ್ತು ಇರಾನ್ ಯಾವುದೇ ಒಂದು ಪರಿಸ್ಥಿತಿನಲ್ಲೂ ಕೂಡ, ಈಗ ಇಂಡಿಯಾ ಪಾಕಿಸ್ತಾನ ಯುದ್ಧಗಳಲ್ಲೂ ಕೂಡ ಇರಾನ್ ಯಾವತ್ತೂ ಕೂಡ ಪಾಕಿಸ್ತಾನಕ್ಕೆ ಓಪನ್ ಆಗಿ ಸಪೋರ್ಟ್ ಮಾಡಿಲ್ಲ. ನಾವು NSG ವಿರೋಧವಾಗಿ ವೋಟ್ ಹಾಕಿದ್ರು ಕೂಡ ಇರಾನ್ ಯಾವತ್ತೂ ಒಂದು ನಮ್ದು ಸಿವಿಲೈಸೇಷನಲ್ ರಿಲೇಶನ್ಶಿಪ್ ಏನಿದೆಯಲ್ಲ, ಪರ್ಷಿಯನ್ ಮತ್ತು ಇಂಡಿಯನ್ ಸಿಂಧು ಸಿವಿಲೈಸೇಷನ್, ಅದನ್ನ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ಆಯಿಲ್
ಮಟ್ಟಿಗೆ ಡಿಪ್ಲೊಮ್ಯಾಟಿಕ್ ಪ್ರಾಬ್ಲಮ್ ಇಲ್ಲ, ಸ್ಟ್ರಾಟಜಿಕ್. ಕಾರಣ ಯಾಕಪ್ಪ ಅಂತಂದ್ರೆ ಯುದ್ಧ ಬೇಗ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದಕ್ಕೆ 3 ಕಾರಣ ಇದೆ. ನಂಬರ್ 1, ಈಗ ಆಲ್ಮೋಸ್ಟ್ ಎಷ್ಟು 1 ಲಕ್ಷ ಡ್ರೋನ್ ಇದೆ. ಯಾರ ಹತ್ರ? ಇರಾನ್ ಅವ್ರ ಹತ್ರ. ಒಂದು ಡ್ರೋನ್ ಕಾಸ್ಟ್ ಬರೀ 30 ಲಕ್ಷ. ಆದ್ರೆ ಅಮೆರಿಕಾದ ಕಡೆ ಇಂಟರ್ಸೆಪ್ಟರ್ ಏನಿದಾವೆ ಒಂದು 10-12 ಇರಬೇಕು. ಈಗ ಸದ್ಯಕ್ಕೆ ಪ್ರೊಡಕ್ಷನ್ ಮಾಡಕ್ ಹೋದ್ರೆ ಟೈಮ್ ಹಿಡಿಯುತ್ತೆ. ಇಂಟರ್ಸೆಪ್ಟರ್ ಎಷ್ಟೇ ಹಾಕಿ 2 ಡ್ರೋನ್ ಅನ್ನು ಕೂಡ ಉಡಾಯಿಸಿದ್ರೆ 70-80 ಡ್ರೋನ್ ಅಂತೂ ಅಟ್ಯಾಕ್ ಆಗೇ ಆಗುತ್ತೆ. ನಂಬರ್ 1. ಸೆಕೆಂಡ್, ಕಾಸ್ಟ್ ಎಷ್ಟಿದೆ ಇವ್ರದ್ದು? ಡ್ರೋನ್ 30 ಲಕ್ಷ ಆದ್ರೆ ಅಮೆರಿಕ ಕಡೆ ಏನಿದೆ ಅದು ಇಂಟರ್ಸೆಪ್ಟರ್ 8-36 ಕೋಟಿ ರೂಪಾಯಿ ತನಕ ಬರ್ತಾರೆ. ಅಂದ್ರೆ ರುಪೀಸ್ ಅಲ್ಲಿ ಹೇಳ್ತಾ ಇದೀನಿ ನಾನು. ಕಂಪ್ಯಾರಿಸನ್ ನೋಡ್ರಿ, ಎಲ್ಲಿ 30 ಲಕ್ಷ, ಎಲ್ಲಿ 30 ಕೋಟಿ. ಸೊ ಕಾಸ್ಟ್ ಆಫ್ ದಿ ವಾರ್ ಅಷ್ಟು ಈಸಿ ಇಲ್ಲ. ಡೊನಾಲ್ಡ್ ಟ್ರಂಪ್ಗೆ ಏನ್ ಅನಿಸ್ಬಿಡ್ತು, ಹೆಂಗೆ ವೆನೆಜುವೆಲಾ ಪ್ರೆಸಿಡೆಂಟ್ ಎತ್ಕೊಂಡು ಬಂದು ಎಲ್ಲ ಮುಗಿದು ಬಿಡ್ತು ಅನ್ನೋಂಗೆ ಇರಾನ್ ಅನ್ನ ಅನಿಸ್ಕೊಂಡಿದ್ರು. ಆಮೇಲೆ ಯಾರ ಜೊತೆ ನಿಗೋಷಿಯೇಟ್ ಮಾಡ್ಬೇಕು ಅವರು? ಇಟ್ ವಾಸ್ ಎ ಡಿಸಾಸ್ಟರ್. ಫಸ್ಟ್ ಡೇನೆ ಪೂರಾ ಲೀಡರ್ಶಿಪ್ ಅನ್ನೇ ಇರೇಸ್ ಮಾಡಿದ್ರೆ ಯಾರ ಜೊತೆ ನಿಗೋಷಿಯೇಟ್ ಮಾಡಬೇಕು? ನಿಗೋಷಿಯೇಟಿಂಗ್ ಟೇಬಲ್ ಬರ್ಬೋದಾಗಿತ್ತು ಇರಾನ್, ಬಟ್ ಅದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಫಸ್ಟ್ ಡೇನೆ ಖೊಮೇನಿ, ಆರ್ಮಿ ಚೀಫ್ ಎಲ್ಲರನ್ನೂ ಉಡಾಯಿಸ್ಬಿಟ್ರು. ಎರಡನೇದು, ರಷ್ಯಾ ಸಪೋರ್ಟ್ ಮಾಡಕ್ ಬರಲ್ಲ ಅನ್ನೋದು ಏನ್ ಗ್ಯಾರಂಟಿ? ಜನವರಿ ನೋಡ್ರಿ, ಜನವರಿನಲ್ಲಿ ಮುಸಾದ್ ಇದು ಇಸ್ರೇಲಿ ಏಜೆನ್ಸಿನವ್ರು ಏನ್ ಮಾಡಿದ್ರು, ಇಂಟರ್ನಲ್ ಕೂ ಮಾಡಿ ರೆಜಿಮ್ ಚೇಂಜ್ ತರ್ಬೇಕಂದ್ರೆ ಮಾಸ್ ಪ್ರೊಟೆಸ್ಟ್ ಇವೆಲ್ಲ ಆಯ್ತಲ್ಲ. ಡಿಸೆಂಬರ್ ಜನವರಿ ಇಲ್ಲೆಲ್ಲ ಮಾಸ್ ಪ್ರೊಟೆಸ್ಟ್ ಆಯ್ತಲ್ಲ. ಅದು ಎಲ್ಲಿಂದ? ಇಸ್ರೇಲಿ ಆಮೇಲೆ CIA ಏಜೆನ್ಸೀಸ್ ಸ್ಪಾನ್ಸರ್ ಮಾಡಿದ್ದು ಕೋಟ್ಯಾಂತರ ಡಾಲರ್ಗಳನ್ನ ಖರ್ಚು ಮಾಡಿ ಅದನ್ನ ನಿಗೇಟ್ ಮಾಡಕ್ಕೆ ಇಂಟರ್ನೆಟ್ ಅನ್ನ ಬ್ಯಾನ್ ಮಾಡಿ ಅದನ್ನ ಪೂರಾ ಇನ್ಫಾರ್ಮೇಶನ್ ವಾರ್ ಅಂಡ್ ಕಂಟ್ರೋಲ್ ಮಾಡಿದ ರಷ್ಯಾ. ಸೊ ಅವಾಗ ರಷ್ಯಾ ಈಗ ಇದೇ ಜಸ್ಟ್ ಜನವರಿ 1 ತಿಂಗಳು ಆಗಿದ್ದಿಲ್ಲ, ಇದು ಎಷ್ಟು ಒಂದು ಸ್ವಲ್ಪ ತಿಂಗಳುಗಳ ಹಿಂದೆ ನಡೆದಿದ್ದೆಲ್ಲ. ಇದನ್ನ ನೋಡಿದಾಗ ನಾವು ಇವಾಗ ನಾಳೆ ಯುದ್ಧ ವಿಸ್ತಾರ ಆಯ್ತಂದ್ರೆ, ಈಗ ಆಲ್ರೆಡಿ ಲೆಬನಾನ್ ಅಟ್ಯಾಕ್ ಮಾಡಿದೆ ಇಸ್ರೇಲ್, ಇಲ್ಲಿ ಕನ್ಯಾಕುಮಾರಿ ಇದು ಇಂಡಿಯನ್ ವಾಟರ್ಸ್ ಹತ್ರ ಶಿಪ್ ನ ಸಾಬೋಟಾಜ್ ಮಾಡುವಂತ ಅವಶ್ಯಕತೆ ಏನಿತ್ತಪ್ಪ? ದಿಸ್ ಇಸ್ ಅನ್ವಾರಂಟೆಡ್. ಆ ಶಿಪ್ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಿಲನ್ ಉತ್ಸವಕ್ಕೆ ಬಂದಿತ್ತದು ಆ ಶಿಪ್. ಇದು ಒಂಥರ ನಮಗೆ ಚಾಲೆಂಜ್ ಆದಂಗಾಗಿದೆ. ನಮ್ ವಾಟರ್ಸ್ ಹತ್ರನೇ ಇಂಡಿಯನ್ ಓಷನ್ ಈಸ್ ಅವರ್ ಕಂಟ್ರೋಲ್ಡ್ ವಾಟರ್ಸ್, ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಸೊ ಹಿಂಗಾಗಿ ಯುದ್ಧ ವಿಸ್ತಾರ ಮಾಡೋ ಪೂರಾ ಒಂದು ನಿರ್ಣಯ ಡೊನಾಲ್ಡ್ ಟ್ರಂಪ್ ಇದೆ. ಯಾವುದೇ ರೀತಿಯಾಗಿ ಈಗ ಅವರು ಫೇಸ್ ಸೇವಿಂಗ್ ಡಿವೈಸ್ ಮಾಡ್ಕೋಬೇಕು ಅಂತ ಅವ್ರದ್ದೊಂದು ಯೋಚನೆ. ಸೊ ಹಂಗಾಗಿ ನಾವು ಇದನ್ನ ಯೋಚನೆ ಮಾಡೋದು, ಯುದ್ಧ ಜಲ್ದಿ ಮುಗಿದೋಗುತ್ತೆ, ಪ್ಲಸ್ ಯುದ್ಧವನ್ನು ಮುಗಿಸೋದಿಕ್ಕೆ ಪ್ರಯತ್ನ ಆಗ್ತಾ ಅನ್ನೋದು ಸ್ವಲ್ಪ ವಿಪರ್ಯಾಸ. ಯಾಕಂದ್ರೆ ಇರಾನ್ ಈಗಿಷ್ಟು ಈಸಿಯಾಗಿ ಬಿಡಲ್ಲ. ಈಗ ಒಂಥರ ಹಿಂದಿಯಲ್ಲಿ ಒಂದು ಶಾಯರಿ ಇದೆ, ಹಮ್ ತೋ ಡೂಬೆಂಗೆ ಸನಮ್ ಆಪ್ಕೋ ಬಿ ಲೇಕೆ ಡೂಬೆಂಗೆ. ಹಂಗಾಗಿದೆ ಈ ಪರಿಸ್ಥಿತಿ. ಯಾಕಂದ್ರೆ ಈಗ ಬ್ಯಾಕ್ಔಟ್ ಆದ್ರೆ IRGC ಏನು ಪಾಪ್ಯುಲಾರಿಟಿ ಇದೆಯಲ್ಲ ಇರಾನ್ ನಲ್ಲಿ, ಪೂರಾ ಅದೊಂದು ಮ್ಯಾಂಡೇಟೇ ಖತಮ್ ಆಗ್ಬಿಡುತ್ತೆ. ಕರೆಕ್ಟ್. ಎಸ್ ಪ್ರಶಾಂತ್, ನೆನ್ನೆ ಕೂಡ ಚರ್ಚೆ ಮಾಡಿದ್ವಿ, ಇವತ್ತು ಸಂಜೆನೂ ಮಾತಾಡಿದ್ವಿ ನಾವು. ಯುದ್ಧ ಆದಷ್ಟು ಬೇಗ ಮುಗಿದ್ರೆ ಭಾರತದ ದೃಷ್ಟಿಯಿಂದ ಒಳ್ಳೆಯದು ಅಂತ. ಅಲ್ಲ ನೋಡಿ, ಪೀಸ್ ಆ್ಯಂಡ್ ಸ್ಟೆಬಿಲಿಟಿ ಭಾರತ ಅಂತಲ್ಲ, ಇಡೀ ವಿಶ್ವದ ದೃಷ್ಟಿಯಿಂದಲೂ ಕೂಡ ಒಳ್ಳೆಯದೇ. ಅಲ್ಲ, ಅಮೆರಿಕಕ್ಕೆ ಯುದ್ಧ ನಡೆದ್ರು ಒಳ್ಳೆಯದು, ನಡೆದೇ ಇದ್ರು ಒಳ್ಳೆಯದು. ಅಲ್ಲ, ನೀವು ಯುದ್ಧದ ಸ್ಟೇಕ್ ಹೋಲ್ಡರ್ಸ್ಗಳಿಂದ ಬಿಟ್ಟು ಬೇರೆಯವ್ರದ್ದು ಹೇಳ್ತೀವಿ. ಎಸ್. ಆದರೆ ಇರಾನ್ನಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದಾಗ, ಮಿಡ್ಲ್ ಈಸ್ಟ್ನಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದಾಗ, ಯುದ್ಧ ಅಮೇರಿಕ ಮತ್ತು ಇಸ್ರೇಲ್ ಏನು ಅಂದ್ಕೊಂಡಿತ್ತು, ಪ್ರಾಯಶಃ ಇಸ್ರೇಲ್ ಗೊತ್ತಿತ್ತು ಅನಿಸುತ್ತೆ, ಅಮೇರಿಕ ಏನು ಅಂದ್ಕೊಂಡಿತ್ತು ಆ ರೀತಿಯ ಮಾರ್ಗದಲ್ಲಿ ಯುದ್ಧ ನಡೀತಾ ಇಲ್ಲ. ಬಹುಶಃ ಬಹುತೇಕ ಮಿಲಿಟರಿ ಎಕ್ಸ್ಪರ್ಟ್ಸ್ಗಳು ಮೊದಲೇ ಹೇಳ್ತಾ ಇದ್ರು 72 ತಾಸದಲ್ಲಿ ಯುದ್ಧ ಮುಗಿದೋಗುತ್ತೆ. ಇರಾನ್ ಬಳಿ ಭಾಳ ಅಂದರೆ ಕೆಲವು ಡ್ರೋನ್ಗಳಿವೆ, ಮಾಡ್ತವೆ, ಅಲ್ಲಿ ಇಲ್ಲಿ ಡ್ರೋನ್ಗಳನ್ನು ಹಾಕ್ತಾರೆ, ಫೇಸ್ ಸೇವಿಂಗ್ ದೃಷ್ಟಿಯಿಂದ ಹಾಕ್ತಾ ಇದ್ದಾರೆ, ಬಿಟ್ಟರೆ 3 ದಿನಗಳಲ್ಲಿ ಮುಗಿದು ಹೋಗುತ್ತೆ. 3 ದಿನಗಳಲ್ಲಿ ಮುಗಿತಾ ಇಲ್ಲ. ಆಲ್ಟರ್ನೇಟಿವ್ ಲೀಡರ್ಶಿಪ್ನಿಂದ ಹಿಡಿದು ಆ ಹೈರಾರ್ಕಿ ಇಂಟ್ಯಾಕ್ಟ್ ಆಗಿದೆ. 43-44 ಜನ ಟಾಪ್ ಅಫಿಷಿಯಲ್ಸನ್ನು ಕೊಂದರೂ ಕೂಡ ಆ ಹೈರಾರ್ಕಿ ಇಂಟ್ಯಾಕ್ಟ್ ಆಗಿದೆ. ಅದು ಅಮೇರಿಕಕ್ಕೆ ಸೆಡ್ಡು ಹೊಡೆಯುವ ಪ್ರಯತ್ನವನ್ನು ಮಾಡ್ತಾಯಿದೆ. ಮೇ ನಾಟ್ ನೆಸೆಸರಿಲಿ ನಿಮಗೆ ಅಮೇರಿಕಾದ ಹೊರಗೆ ಹೋಗಿ ಹಾಕಬೇಕಾಗಿಲ್ಲ, ಆದರೆ ಅಮೇರಿಕಾದ ಅಸೆಟ್ಸ್ಗಳನ್ನು ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಏನು ಹೊಡೆಯುವಲ್ಲಿ ಇರಾನ್ ಯಶಸ್ವಿ ಆಗ್ತಾ ಇದೆ. ಇದು ನಿಶ್ಚಿತವಾಗಿ ಈಗ ಡೊನಾಲ್ಡ್ ಟ್ರಂಪ್ರಿಗೆ ಇದೊಂದು ರೀತಿಯ ಅಗ್ನಿ ಪರೀಕ್ಷೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ರ
ಈ ಇಡೀ ಯುದ್ಧದ ಯಶಸ್ಸನ್ನು ನೀವು ಅಳೆಯೋದು ಬರೀ ಖಮೇನಿ ಹತ್ಯೆಯಿಂದ ಅಲ್ಲ. ಈ ಯುದ್ಧದ ಯಶಸ್ಸನ್ನು ಅಳೆಯೋದು ಇರಾನ್ನಲ್ಲಿ ರಿಜೀಮ್ ಚೇಂಜ್ ಮಾಡಲಿಕ್ಕಾಗತ್ತಾ ಅಂತಕ್ಕಂಥ. ಈಗ ರಿಜೀಮ್ ಚೇಂಜ್ ಮುಂದೇನಾಗುತ್ತೆ ಅದು ಮುಂದಿನ ರಾಷ್ಟ್ರಪತಿಗೆ ಹೋಗುತ್ತಾ ಏನೋ. ಬಟ್ ಈ ಹಂತದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅಫ್ಘಾನಿಸ್ತಾನದ ಮೇಲೆ ದಾಳಿ ನಡೀತು. ಮುಲ್ಲಾ ಉಮರನ್ನು ತೆಗೆದು ಹಾಕುವಲ್ಲಿ ಅಮೆರಿಕ ಯಶಸ್ವಿ ಆಯಿತು, ಆಗಿನ ಜಾರ್ಜ್ ಬುಷ್. ಅದಾದಮೇಲೆ ನಿಮ್ಗೆ ಇರಾಕ್ ಮೇಲೆ ನಡೀತು. ಸದ್ದಾಮ್ ಹುಸೇನ್ರನ್ನ ಟ್ರಯಲ್ ಮಾಡಿ ಗಲ್ಲಿಗೆ ಯಶಸ್ವಿ ಆಯಿತು. ಲಿಬಿಯಾದಲ್ಲಿ ಗಡಾಫಿಯನ್ನು ಎಕ್ಸಿಕ್ಯೂಟ್ ಮಾಡಿ ಇಲ್ಲಿ ಅಮೆರಿಕ ಯಶಸ್ವಿ ಆಯಿತು. ಇಲ್ಲಿ ಖಮೇನಿಯನ್ನು ಹೊಡೆದ್ರೂ ಕೂಡ ಇರಾನನ ಆ ಸ್ಟ್ರಕ್ಚರ್ ಏನಿದೆ ಅದನ್ನು ಕೊಲಾಪ್ಸ್ ಮಾಡಲಿಕ್ಕೆ ಅಮೆರಿಕಾಗೆ ಸಾಧ್ಯ ಆಗದೆ ಹೋದರೆ ಅಂತಾರಾಷ್ಟ್ರೀಯ ದೃಷ್ಟಿಯಿಂದ ಕೂಡ ಅಮೆರಿಕಕ್ಕೆ ಅದೊಂದು ರೀತಿಯಾಗಿರ್ತಕ್ಕಂಥ ಮುಖಭಂಗ. ನಾನು ಸಿಂಪಲ್ ಭಾಷೆಯಲ್ಲಿ ನಾನು ಮೊನ್ನೆಯಿಂದ ಅನ್ಕೋತಿದ್ದು ಹೇಳ್ತೀನಿ ಅಜಿತ್, ಯಾಕೆ ಇರಾನ್ ಮೇಲೆ ಅಟ್ಯಾಕ್ ನಡೀತು? ಬಿಕಾಸ್ ನಿಮ್ಗೆ ಉಕ್ರೇನ್ ಸೇರಿದಂತೆ ಬೇರೆ ಬೇರೆ ಟರಿಫ್ ಸಂದರ್ಭದಲ್ಲಿ ಅಮೆರಿಕಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಮುಖಭಂಗ ಆಗಿತ್ತು. ಅಮೆರಿಕ ತೋರಿಸ್ಬೇಕಿತ್ತು ನನ್ನ ಬಳಿ ಪವರ್ ಇದೆ ಅಂತಕ್ಕಂಥದ್ದು. ಆ ಪವರನ್ನು ನೀವು ಎಕ್ಸಸಿವ್ ಆಗಿ ಯೂಸ್ ಮಾಡಲಿಕ್ಕೆ ಹೊರಟಾಗ ದೊಡ್ಡ ರಾಷ್ಟ್ರಗಳ ನಡುವಿನ ಯುದ್ಧಗಳು ಬೇರೆ, ನೀವು ಅನ್ಇವನ್ ಯುದ್ಧಗಳು ನಡೀತಾವಲ್ಲ. ಆ ಅನ್ಇವನ್ ಯುದ್ಧದಲ್ಲಿ ಇರಾನ್ ತೋರಿಸ್ತಾ ಇರ್ತಕ್ಕಂಥ ಪ್ರತಿರೋಧ ಮತ್ತು ಅಮೆರಿಕಾದ ಯುದ್ಧೋತ್ಸಾಹಕ್ಕೆ ಇಡೀ ವಿಶ್ವದಲ್ಲಿ ಆ ರೀತಿಯಾಗಿರ್ತಕ್ಕಂಥ ರಿಸೋನೆನ್ಸ್ ಸಿಗ್ತಾ ಇಲ್ಲ. ನೀವು ಕಂಪೇರ್ ಮಾಡಿ ವಾರ್ ಆನ್ ಟೆರರ್ಗೂ ಮತ್ತು ಇರಾನ್ ಮೇಲಿನ ಯುದ್ಧ. ಈಗ ಖಮೇನಿ ಆಡಳಿತ ಶೈಲಿಯನ್ನು, ಇಸ್ಲಾಮಿಕ್ ಕ್ರಾಂತಿಯನ್ನು ಒಪ್ಪದೇ ಇರೋರು ಕೂಡ ಇರಾನಿನ ಮೇಲೆ ಈ ರೀತಿ ರಾತ್ರೋರಾತ್ರಿ ದಾಳಿ ನಡೆಸಿದ್ದನ್ನು ಯಾರೂ ಒಪ್ಕೊಳ್ತಾ ಇಲ್ಲ. ನೋಡಿ, ನನಗೆ ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ ಬಹಳ ಜನರಿಗೆ ಆಕ್ಷೇಪ ಇರಲಿಲ್ಲ. ಹೌದು, ಯಾಕಂದರೆ ಇಸ್ರೇಲ್ನಲ್ಲಿ ಇಟ್ ಇಸ್ ಸ್ಟ್ರಗ್ಲಿಂಗ್ ಫಾರ್ ಎಕ್ಸಿಸ್ಟೆನ್ಸ್ ಅಲ್ಲ, ನೋವಾ ಸೈಟ್ನಲ್ಲಿ ಏನು ನಡೀತಲ್ವಾ, ಅದನ್ನು ನೋಡಿದವ್ರಿಗೆ ಸ್ಪಷ್ಟವಾಗಿ ಇಸ್ರೇಲ್ ಮತ್ತು ಇರಾನನ ಶತ್ರುತ್ವ ಅರ್ಥ ಆಗುತ್ತೆ. ಬಟ್ ಅಮೆರಿಕ ಕೇವಲ ಆರ್ಥಿಕ ಕಾರಣಗಳಿಗೋಸ್ಕರ ಜಾಗತಿಕವಾಗಿ ನಾನು ಬಲಾಢ್ಯ ಆಗಬೇಕು, ಪೆಟ್ರೋಲ್ ಡಾಲರ್ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಇರಾನ್ನಲ್ಲಿ ನಡೆಸ್ತಾ ಇರತಕ್ಕಂಥ ಯುದ್ಧ ಇದೆ ಅಲ್ವಾ, ಇದು ಯುರೋಪ್ನಲ್ಲಿ ರೆಸೋನೆನ್ಸ್ ಸಿಗ್ತಾ ಇಲ್ಲ. ಆಫ್ರಿಕಾ ಬಿಟ್ಬಿಡಿ, ಮಿಡ್ಲ್ ಈಸ್ಟ್ನಲ್ಲಿ ಕಳೆದ 4-5 ದಿನಗಳಿಂದ 14 ರಾಷ್ಟ್ರಗಳಲ್ಲಿ ಏನು ನಡೀತಾ ಇದೆ ಅಲ್ವಾ, ಆ 14 ರಾಷ್ಟ್ರಗಳಲ್ಲಿ ವಾಸಿಸ್ತಾ ಇರತಕ್ಕಂಥ ಪ್ರಜೆಗಳು ಮತ್ತು ದೊರೆಗಳಿಗೆ ಅನ್ನಿಸ್ತಾ ಇರ್ಬೋದು ವಿನಾಕಾರಣ ನಾವು ಇದರಲ್ಲಿ. ಹೌದು, ಯಾಕಂದರೆ ದೇ ಆರ್ ಬಿಸ್ನೆಸ್ ಮ್ಯಾನೇಜರ್. ಕರೆಕ್ಟ್. ನಾವೇನು ಚೈನಾಕ್ಕೆ ಕರಿತೀವಲ್ವ, ನನಗನ್ಸತಿ ಶೇಖ್ಗಳೆಲ್ಲರೂ ಕೂಡ ಅದೇ ಬಿಸ್ನೆಸ್ ಮಾಡೆಲ್ ಇಟ್ಕೊಂಡೆ. ಅವ್ರಿಗೇನು ಭಾಳ ಸ್ಟ್ರಾಟಜಿಕ್ ಆಗಿ ಹಾಗೆ ಹಿಂಗೆ ಇಲ್ಲ. ಅವ್ರಿಗೆ ತೈಲದ ದುಡ್ಡು ತರಬೇಕು, ಮತ್ತೊಂದು ಕಡೆ ಇನ್ವೆಸ್ಟ್ ಮಾಡಬೇಕು, ಬಿಸ್ನೆಸ್ ನಡೆಸಬೇಕು. ಅವ್ರಿಗೂ ಕೂಡ ಇದೊಂದು ಕಷ್ಟದಾಯಕ. ಚೈನಾ ರಷ್ಯಾ ಅಂತರೂ ಅಮೆರಿಕದ ಯುದ್ಧಕ್ಕೆ ಪರವಾಗಿಲ್ಲೇ ಇಲ್ಲ. ಭಾರತ ಕೂಡ ನಾವು ಇಸ್ರೇಲನ್ನು ಅಂದರೆ ಇವತ್ತಿನ ಎಸ್ಟಾಬ್ಲಿಷ್ಮೆಂಟ್ ಇಸ್ರೇಲ್ ಜೊತೆಗೆ ಘನಿಷ್ಠ ಸಂಬಂಧವನ್ನು ಹೊಂದಿದರೂ ಕೂಡ ಇರಾನ್ನಲ್ಲಿ ನಡೆಸ್ತಾ ಇರ್ತಕ್ಕಂಥ ಯುದ್ಧವನ್ನು ನಮ್ಗೆ ಸಮರ್ಥಿಸ್ಲಿಕ್ಕೆ ಸಾಧ್ಯನೂ ಆಗ್ತಾ ಇಲ್ಲ, ನಮ್ಗೆ ಅದು ಉಪಯೋಗನೂ ಇಲ್ಲ. ಯಾಕೆ ನನಗನ್ಸುತ್ತೆ ಅಜಿತ್, ಡೊನಾಲ್ಡ್ ಟ್ರಂಪ್ರ ಲಿಟ್ಮಸ್ ಟೆಸ್ಟ್ ಇದು ಅನ್ಸುತ್ತೆ. ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಈಗ ಚೈನಾ ಬಗ್ಗೆ ನೀವೇನು ಮಾಡ್ತೀರಿ ಅದು ಬೇರೆ, ಆದರೆ ಇರಾನ್ನಲ್ಲಿ ನಡೆಸ್ತಾ ಇರ್ತಕ್ಕಂಥ ಯುದ್ಧ ಲಾಜಿಕಲ್ ಎಂಡಲ್ಲಿ ಮುಗಿಲಿಲ್ಲ ಅಂತಂದರೆ ಡೊನಾಲ್ಡ್ ಟ್ರಂಪ್ರ ಇಡೀ ಅಂದರೆ ಹುಚ್ಚಾಟಗಳು ಅಂತ ನಾವೇನು ಕರಿತಾ ಇದ್ವಿ ಅದು ಲೆಜಿಟಿಮೇಟ್. ಎಸ್ ಪ್ರೊಫೆಸರ್ ರಜಾ ಅಲಿ ಅವರೇ, ಭಾರತ ಈ ಯುದ್ಧದ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿಲುವನ್ನು ಫಾರೂಕ್ ಅವರೇ, ಭಾರತ ತೆಗೆದುಕೊಂಡ ನಿಲುವನ್ನು ಹೆಂಗೆ ನೋಡ್ತೀರಿ ನೀವು? ವಾಸ್ ಇಟ್ ರೈಟ್, ವಾಸ್ ಇಟ್ ರಾಂಗ್, ಇನ್ನೂ ಕರೆಕ್ಟ್ ಆಗಬಹುದಾಗಿತ್ತು ಅಥವಾ ಸಂಪೂರ್ಣ ತಪ್ಪು? ಏನಿದೆ ಅಂದರೆ, ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಒಂದು ಸಂತಾನ ಕೂಡ ಹೇಳೋದಕ್ಕೆ ಮುಂದೆ ಬಂದಿಲ್ಲ, ಸಂತಾಪ ಮಾಡೋಕ್ಕೂ ಬಂದಿಲ್ಲ. ಯಾಕಂದರೆ ಅಲ್ಲಿ 180 ಮಕ್ಕಳಿಗಿಂತ ಹೆಚ್ಚು, ನೀವು ನಾನು ಹೇಳೋದು ಒಂದು ಮಾನವತೆ ಹಕ್ಕಿಟ್ಕೊಂಡು ನಾನು ಕೇಳ್ತಾ ಇದ್ದೀನಿ ಇದನ್ನ. ಯಾಕಂದರೆ ಪಕ್ಷ ಸಪ್ರೇಟು, ನಮ್ಮ ದೇಶದ ಪ್ರಧಾನಮಂತ್ರಿಯವರು ಒಂದು ಸಂತಾಪ ಮಾಡ್ಬೋದಾಗಿತ್ತಲ್ಲ, ಮಾಡಿಲ್ಲ. ಅದಾದಮೇಲೆ ಇವಾಗ ನೋಡಿ, ಇವತ್ತು ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆನೂ ನೋಡಿರ್ಬೋದು ನೀವು, ಡೀಸೆಲ್ ಬೆಲೆನೂ ಅಷ್ಟೇ, ಪ್ರತಿಯೊಂದು ಹೇರ್ತಾ ಇದೆ. ಯಾಕೆ ಹೇರ್ತಾ ಇದೆ? 53% ಬರೀ 6 ಡೇಸಲ್ಲಿ ನಮಗೆ ಸಾಗರಕ್ಕೆ ಕಮ್ಮಿ ಆಗಿದೆ. ಇದರಿಂದ ಭಾರತಕ್ಕೂ ಬಹಳ ಲಾಸ್ ಆಗ್ತಾ ಇದೆ. ಇದ್ರ ಬಗ್ಗೆ ಕೂಡ ಜನ ಮಾಹಿತಿ ಇಡಬೇಕು. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾರೆ, ಅಲ್ಲೆಲ್ಲೋ ಯಾರೋ ಪ್ರೆಸಿಡೆಂಟ್ ಸತ್ತೋಗಿದ್ದಾರೆ, ಅದಕ್ಕೋಸ್ಕರ ಅವ್ರೇನಾದರೂ ಸತ್ತೋಗ್ಬಿಟ್ರೆ ನಾವು ತಿಲಕ ಆಗ್ತೀವಿ. ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಲ್ಲಿ ಭಾಳ ನಡೀತಾ ಇದೆ ಇದೆಲ್ಲ. ಹಿಂದೂ ಮುಸ್ಲಿಂ ಅಂತ ವಾರ್ಗಳು ನಡೀತಾ ಇದೆ. ಇಲ್ಲಿ ಶಿಯಾ ಸುನ್ನಿ ಅಂತ ತೊಗೊಂಬರ್ತಾ ಇದ್ದಾರೆ. ನಾನು ಸಿಂಪಲಾಗಿ ಒಂದೇ ಮಾತು ಹೇಳೋದು, ನಾವು ಶಿಯಾ ಸುನ್ನಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅನ್ನೋಕ್ಕಿಂತ
ನಾವು ಒಬ್ಬ ಮಾನವತ ಕುಲಕ್ಕೆ ಸೇರಿರೋರು ಅಂತ ಫಸ್ಟು ನಾವು ಜ್ಞಾಪನ ಇಟ್ಕೊಬೇಕು. ಎಲ್ಲೇ ಅನ್ಯಾಯ ಆದರೆ ನಾವು ತಟ್ಟಿ ನಿಂತ್ಕೊಳ್ಳೋಷ್ಟು ತಾಕತ್ತು ನಮ್ಮಲ್ಲಿ ಇರಬೇಕು. ಯಾಕಂದರೆ ನಮ್ಮ ಮಿತ್ರ ದೇಶ ಆದ ಇರಾನ್ ಅದು. ಯಾಕಂದರೆ ನಮಗೆ ಯಾವಾಗ ತೈಲ ಬೇಕಾಗಿತ್ತು ಡಾಲರ್ ಬೆಲೆಯಲ್ಲಿ ಕೊಟ್ಟಿಲ್ಲ, ಅವರು ರುಪೀಸ್ ಬೆಲೆಯಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಅಂದರೆ ನಾವು ಅಂದರೆ ನಮ್ಮ ಫ್ರೆಂಡ್ಶಿಪ್ನ ನಾವು ಹೇಗೆ ಉಳಿಸ್ಕೊಬೇಕು, ಎಸ್, ಅದನ್ನು ನಾವು ಆಲೋಚನೆ ಮಾಡಬೇಕಲ್ವಾ. ಓಕೆ, ಅವಶ್ಯಕತೆ ಇದ್ದಾಗ ಇಸ್ರೇಲ್ನವರು ಆಯುಧಗಳನ್ನು ಕೊಟ್ಟರಲ್ಲ ಸರ್, ನಾವು ಇಸ್ರೇಲ್ನ ಒಂದು ದೇಶ ಅಂತ ಕೂಡ ರೆಕಗ್ನೈಸ್ ಮಾಡಿರಲಿಲ್ಲ ಸರ್. ಆವಾಗ ಭಾರತಕ್ಕೆ ಬೇಕಾದ ಆಯುಧಗಳನ್ನೆಲ್ಲ ತಂದು ಕೊಟ್ಟರು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಲೇಸರ್ ಗೈಡೆಡ್ ಮಿಸೈಲ್ಗಳನ್ನು, ಅಂದ್ರೆ ಇರಾನ್ ಕಡೆಯಿಂದ ಏನು ಬೆನಿಫಿಟ್ಸ್ ಆಗಿಲ್ಲ, ಇಸ್ರೇಲ್ ಕಡೆಯಿಂದನೂ ಆಗಿದೆಯಲ್ಲ. ಇಸ್ರೇಲ್ ಕಡೆಯಿಂದ ಅದರ ಜೊತೆಗಿನ ಫ್ರೆಂಡ್ಶಿಪ್ ಇದ್ದಕ್ಕಿದ್ದಂಗೆ ನಾಳೆ ದಿವಸ ತಿಳ್ಕೊಳ್ಳಿ ನೀವು, ಅಮೇರಿಕಾದಿಂದಾನೇ ನಮಗೆ ಡೈರೆಕ್ಟಾಗಿ ನಮ್ಮ ಭಾರತ ದೇಶ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ ನಾವು ಸುಮ್ಮನೆ ಕುತ್ಕೊಂಡ್ಬಿಡ್ತೀವಾ? ನಮ್ಮ ಹತ್ರ ಇಲ್ಲ ಯಾವುದೇ. ಮೊನ್ನೆ ನಾನು ಇದೇ ರೀತಿ ರಿಪಬ್ಲಿಕ್ ಕನ್ನಡದಲ್ಲಿ ಕೂತ್ಕೊಂಡಿದ್ದಾಗ ಎಕ್ಸ್ ಕಮಾಂಡರ್ ಹೇಳ್ತಾ ಇದ್ರು, ನಮ್ಮ ಹತ್ರ ಆ ರೀತಿ ಯಾವುದೇ ಆಯುಧಗಳಿಲ್ಲ ಅಂತ ಹೇಳ್ಬಿಟ್ಟು. ಯಾರಾದರೂ ನಮ್ಮ ಸ್ನೇಹಿತರಿಗೆ ಅಟ್ಯಾಕ್ ಮಾಡಿದಾಗ ಅವ್ರ ಹತ್ರ ಆಯುಧ ಇದೆ ಇಲ್ಲ ಅಂತ ನಾವು ನೋಡ್ಕೊಂಡು ಕೂತ್ಕೊಂತೀವ? ಸಿಂಪಲ್ ಆಗಿ ನಾನು ಪ್ರಶ್ನೆ ಕೇಳ್ತಾ ಇರೋದು, ಇಸ್ರೇಲ್ನ ಸಂಬಂಧದ ಪ್ರಾಮುಖ್ಯತೆ ಇದೆಯೋ ಇಲ್ವೋ ಅಂತ. ಭಾರತ ಇಸ್ರೇಲ್ ಎಲ್ಲರೂ ಬೇಕು ಸರ್. ನೋಡಿ, ನಾವು ಒಂದು ನಿಮಿಷ ಹೇಳ್ತೀವಿ, ನಾವು ಭಾರತ ದೇಶದಲ್ಲಿರೋದು, ಭಾರತದ ಸಂಸ್ಕೃತಿ ಮತ್ತು ಭಾರತದ ಸಂವಿಧಾನ ಏನು ಹೇಳುತ್ತೆ ಅಂದರೆ ಎಲ್ಲರಿಗೂ ನಾವು ತೊಗೊಂಡು ನಡಿಬೇಕು ಅಂತ ಬಿಟ್ಟು ನಾವು ಯಾರ ಹತ್ರನೂ ಶತ್ರು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನಮ್ಮ ಶತ್ರು ದೇಶ ಅಂದರೆ ಒಂದೇ ಒಂದು ಪಾಕಿಸ್ತಾನ. ಅದು ಬಿಟ್ಟರೆ ಬೇರೆ ಯಾವ ದೇಶದಿಂದನೂ ನಮಗೆ ಯಾವುದೇ ಇಲ್ಲ. ನಾವು ದ್ವೇಷ ಮಾಡಬೇಕಾದ್ರೆ ಪಾಕಿಸ್ತಾನದ ಜೊತೆ ಭಾರತಕ್ಕೆ ಯುದ್ಧ ಅಂತ ಆದಾಗಲೆಲ್ಲ ಇಸ್ರೇಲ್ನವರು ಸಹಾಯಕ್ಕೆ ಬಂದಿದ್ದಾರಲ್ಲ, ಆ ಕೃತಜ್ಞತೆಯನ್ನು ಇಟ್ಕೋಬಾರ್ದ ಅಂತ ಕೇಳ್ತಾ ಇದ್ದೀನಿ. ಇಟ್ಕೊಂಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಸಿಕ್ಕಲೇಬೇಕು ಸರ್. ತಪ್ಪು ಅವ್ರ ಕಡೆಯಿಂದ ಆಗಿರೋದು. ರಾತ್ರಿ ಎತ್ಬಿಟ್ಟು ಅವ್ರು ಅಟ್ಯಾಕ್ ಮಾಡಿಬಿಟ್ಟು ಇವಾಗ ತಪ್ಪು ಮಾಡಿರೋರಿಗೆ ನಾವು ಸಪೋರ್ಟ್ ಮಾಡೋಕ್ಕಾಗುತ್ತಾ? ನೀವು ಇದನ್ನು ಆಲೋಚನೆ ಮಾಡಿ ನೋಡಿ. ಅಲ್ಲ, ಒಂದು ಕಡೆಯಿಂದ ನೀವು ಮಾನವತೆ ಹಕ್ಕಿಂದ ನೋಡಿ, ನಾನು ನಿಮ್ಗೆ ಆ ಥರ ಹೇಳ್ತಾ ಇಲ್ಲ. ಅವ್ರು ನಮಗೆ ಸಪೋರ್ಟ್ ಮಾಡಿರ್ಬೋದು, ಆದರೆ ತಪ್ಪಿಗೆ ನಾವು ಕೈ ಜೋಡಿಸಿ ನಿಂತ್ಕೊಬೇಕಾ? ಸರಿ ತಪ್ಪುಗಳು ಫಾರೂಕ್ ಅವರ ಅಭಿಪ್ರಾಯದ ಮೇಲೆ, ಪ್ರಶಾಂತು ಅಥವಾ ಅಜಿತ್ ಹನುಮಕ್ನವರ ಅಭಿಪ್ರಾಯದ ಮೇಲೆ ನಿರ್ಧಾರಿತ ಆಗೋದಿಲ್ಲ ಸರ್. ಇಸ್ರೇಲ್ ಆಲೋಚನೆಗಳು ಹೇಗಿರ್ಬೇಕಂದ್ರೆ, ಒಂದ್ ನಿಮಿಷ ಸರ್, ನಾನು ಹೇಳೋದು ನಮ್ಮ ಆಲೋಚನೆಗಳು ಹೇಗಿರ್ಬೇಕು, ನಮ್ಮ ಆಲೋಚನೆಗಳು ಪ್ರತಿಯೊಂದನ್ನು ತಗೊಳ್ಬೇಕು ನಾವು. ನಾನು ಹೇಳ್ತಾ ಇರೋದೇನು ಗೊತ್ತಾ, ನಮ್ಮ ಭಾರತೀಯ ಸಂಸ್ಕೃತಿನೇ ನಾವು ತಗೊಂಡು ಮಾತಾಡೋಕ್ಕಾಗೋದು, ಬೇರೆ ಯಾವುದು ನಾವು ತಗೊಂಡು ಮಾತಾಡೋಕ್ಕಾಗಲ್ಲ. ನಾವಿಲ್ಲಿ ಏನು ಕಲ್ತಿದ್ವಿ ಅದನ್ನೇ ನಾವು ತೋರ್ಸೋಕ್ಕಾಗೋದು. ಕರೆಕ್ಟ್. ನಾನು ಹೇಳೋದು, ಯಾರೇ ತಪ್ಪು ಮಾಡಿದ್ರು ಅದನ್ನ ತಟ್ಟು ಕೇಳಬೇಕು. ಅರ್ಥ ಆಯ್ತಾ? ನಮ್ಮ ಸ್ನೇಹಿತ ತಪ್ಪು ಮಾಡಿದ್ದಾನೆ, ಅಥವಾ ನನ್ನ ತಂದೆ ತಪ್ಪು ಮಾಡಿದ್ದಾರೆ, ನನ್ನ ಮಗ ತಪ್ಪು ಮಾಡಿದ್ದಾನೆ, ನನ್ನ ಅಣ್ಣ ತಮ್ಮಂದ್ರು ತಪ್ಪು ಮಾಡಿದ್ದಾನೆ ಅಂತ ನಾವು ಬಿಡೋಕ್ಕಾಗಲ್ಲ. ಆ ರೀತಿ ಅವ್ರು ನಮಗೆ ಹೆಲ್ಪ್ ಮಾಡಿರ್ಬೋದು, ಆದರೆ ತಪ್ಪೇ ಅಲ್ವಾ? ಯಾವ ತಪ್ಪು? ಇರಾನ್ ಮೇಲೆ ಅಟ್ಯಾಕ್ ಮಾಡಿರೋದು, ಆ ಸ್ಕೂಲ್ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿರೋದು ತಪ್ಪಲ್ವಾ? ಇರಾನ್, ಹಮಾಸ್, ಹೌತಿ, ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಗಳಿಗೆ ಇರಾನು ದುಡ್ಡು ಕೊಡ್ತಾ ಇದ್ದದ್ದು, ವೆಪನ್ ಕೊಡ್ತಾ ಇದ್ದದ್ದು ಸತ್ಯನ ಸುಳ್ಳ? ಇಸ್ರೇಲ್ ಮೇಲೆ ದಾಳಿ ನಡೆಸಿದ್ದು. ಇಸ್ರೇಲ್ ಮೇಲೆ ದಾಳಿ ನಡೆಸೋದಕ್ಕೆ ಹೌದು, ಹಮಾಸಿಗೆ ದುಡ್ಡು ಇಸ್ರೇಲ್ ಮೇಲೆ ಪರ್ಟಿಕ್ಯುಲರ್ ದಾಳಿ. ಎಸ್, 2023 ಅಕ್ಟೋಬರ್ 7ನೇ ತಾರೀಕಿನ ದಾಳಿ ಕರೆಕ್ಟಾ? ನೋಡಿ, ದಾಳಿಗಳು ನಡೆಸಿದೆ, ಆದರೆ ನಾನು ನಿಮ್ಗೆ ಹೇಳ್ತಾ ಇರೋದು ಅಲ್ಲಿಂದನೇ ನಮಗೆ ಫಂಡ್ ಬಂದಿದೆ ಅಂತ ಏನಿದೆ ಸರ್? ಅಲ್ರಿ, ನಾನು ಒಂದು ನಿಮಿಷ, ನಾನು ಸಿಂಪಲ್ ಒಪ್ಪಕ್ಕೆ ತಯಾರಿಲ್ಲ. ಒಂದು ನಿಮಿಷ, ನಾನು ಹೇಳ್ತಾ ಇರೋದು ಫಂಡಿಂಗ್ ಅಲ್ಲಿಂದನೇ ಬಂದಿದೆ ಅಂತ. ಅದಂತ ಒಪ್ಪೋದಿಲ್ಲ ಸರ್. ಒಪ್ಪಲ್ಲ ಅಂತ ಹಿಂಗೆ ಸರ್ ಹೇಳ್ತೀರಾ ನೀವು? ಅಲ್ರಿ, ನಾನು ಸಿಂಪಲ್ ಆಗಿ ನಾನು ನಿಮ್ಗೆ ಕೇಳ್ತಾ ಇರೋದು, ಈಗ ಹೌತಿ ಒಂದು ಭಯೋತ್ಪಾದಕ ಸಂಘಟನೆ, ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆ, ಹಮಾಸ್ ಒಂದು ಭಯೋತ್ಪಾದಕ ಸಂಘಟನೆ. ಫಾರೂಕ್ ಒಪ್ಪೋದ್ರಿಂದ ಒಪ್ಪದೇ ಇರೋದ್ರಿಂದ ಏನಾಗುತ್ತೆ? ದಟ್ಸ್ ಜಾಗತಿಕ ಸತ್ಯ ರೀ, ಜಾಗತಿಕ ಸತ್ಯ. ಅದು ಸತ್ಯಾಂಶ. ನಾನು ಇರಾನ್ ಆ ಭಯೋತ್ಪಾದಕ ಸಂಘಟನೆಗಳನ್ನು ಸಾಕಿಕೊಂಡು ಬಂತು, ಬೆಳೆಸ್ಕೊಂಡು ಬಂತು, ಅವ್ರಿಗೆ ವೆಪನ್ಗಳನ್ನು ಕೊಟ್ಟರು, ದುಡ್ಡು ಕೊಟ್ಟರು, ಇವುಗಳನ್ನು ಬಳಸಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿ ಅಂತ ಕಳಿಸಿದ್ರು. ಇಸ್ರೇಲ್ ಒಂದು ಸಾರ್ವಭೌಮ ದೇಶವಾಗಿ ಏನು ಮಾಡಬೇಕು ಅಂತ ಟೈಮ್ನಲ್ಲಿ ಏನು ಮಾಡುತ್ತೆ? ಅದು ಅಟ್ಯಾಕೇ ಮಾಡೋದು. ಮತ್ತೆ ಅದನ್ನೇ ಆದರೆ ನಾನು ಹೇಳ್ತಾ ಇರೋದು, ಇವ್ರ ಮಾತುಕತೆ ನಡೀತಾ ಇತ್ತು, ಎಲ್ಲ ಕಾಂಪ್ರಮೈಸ್ ರೆಡಿ ಆಗಿದ್ದಾಗ ನೀವು ಇದ್ದಕ್ಕಿದ್ದಂಗೆ ರಾತ್ರಿನೇ ಅರ್ಲಿ ಮಾರ್ನಿಂಗ್ಗೆ ನೀವು ಅಟ್ಯಾಕ್ ಮಾಡಿಬಿಟ್ರೆ ಹೇಗೆ ಸರ್ ಹೇಳಿ? ಮಾತುಕತೆ ನಡೀತಾ ಇದೆ, ಕಾಂಪ್ರಮೈಸ್ ಆಗ್ತಾ ಇದೆ, ಇಲ್ಲ ನಾವು ಯುದ್ಧ ಮಾಡ್ತೀವಿ, ನಿಮಗೆ ಅಗೇನ್ಸ್ಟ್ ನಡೀತೀವಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಕೇಳಿ, ಆರ್ಗ್ಯುಮೆಂಟ್ ಇನ್ನೂ ಸ್ಟ್ರೆಚ್ ಮಾಡಿ. ಅಕ್ಕಪಕ್ಕದ ಮುಸ್ಲಿಂ ರಾಷ್ಟ್ರಗಳ ಜೊತೆ ಇಸ್ರೇಲ್ದೊಂದು ಅಬ್ರಾಹಂ ಅಕಾರ್ಡ್ ಆಗೋದಿತ್ತು, ಓಕೆ ಅಲ್ವಾ? ಮಾತುಕತೆ ಅಲ್ಲೂ ನಡೆದಿತ್ತು. ಹೌದು. ರಾತ್ರೋರಾತ್ರಿ ಅಕ್ಟೋಬರ್ 7ಕ್ಕೆ ಅಟ್ಯಾಕ್ ಯಾಕೆ ನಡೀತು? ಆ ಅಬ್ರಾಹಂ ಅಕಾರ್ಡ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ.
ಅಲ್ಲೂ ಮಾತುಕತೆ ನಡೆದಿತ್ತು, ಅಟ್ಯಾಕ್ ಆಯಿತು. ಇಲ್ಲೂ ಒಮನ್ನಲ್ಲಿ ಮಾತುಕತೆ ನಡೆದಿತ್ತು, ಅಟ್ಯಾಕ್ ಆಯಿತು. ನೋಡಿ, ಯುದ್ಧಗಳಲ್ಲಿ ನೀವು ಹಿಂಗ್ಯಾಕಾಯಿತು ಹಂಗ್ಯಾಕಾಯಿತು, ಅವು ಯುದ್ಧಗಳು ನಡಿಬಾರ್ದು. ಮಾಡಬೇಕು ಅಂತ ಏನು ಅಷ್ಟೊಂದು ಅಗತ್ಯನೂ ಇರಲ್ಲ. ಕೆಲವು ಸಮಯ ಸಂದರ್ಭಗಳು ಬಂದಾಗ ಮಾಡಲೇಬೇಕಾಗುತ್ತೆ. ಇವಾಗ ನಾಳೆ ದಿವಸ ನಮ್ಮ ದೇಶದ ಮೇಲೆ ಯಾರಾದರೂ ನಾವು ಕೆಳಗೆ ಬಂದ್ರೆ ನೋಡಿ, ಸಮಯ ಸಂದರ್ಭ ಬಂದಾಗ ಯುದ್ಧ ಮಾಡಬೇಕಾಗುತ್ತೆ ಅಂತ ಹೇಳಿ. ಸಮಯ ಸಂದರ್ಭ ಬಂದಾಗ ಮಾಡಲೇಬೇಕಾಗುತ್ತೆ ಸರ್. ಇಲ್ಲ ಅಂತ ಸರಿ ತಪ್ಪುಗಳು ಫಾರೂಕ್ ಅವರೇ, ಅದನ್ನ ನಾವು ನೋಡಬೇಕು. ನಾವೆಲ್ಲಿ ನಿಂತ್ಕೊಂಡು ಸರಿ ತಪ್ಪುಗಳನ್ನ ನಾವೆಲ್ಲ ನೋಡಬೇಕು ಸರ್, ತಿದ್ದು ನೋಡಬೇಕಲ್ವಾ. ನಾವೆಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀವಿ ಅನ್ನೋದರ ಆಧಾರದ ಮೇಲೆ ಸ್ಟ್ಯಾಂಡ್ ಪಾಯಿಂಟ್. ಇಸ್ರೇಲ್ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇತ್ತು, ಇರಾನ್ ಯಾವ ಕಾರಣಕ್ಕೂ ಅಣ್ವಸ್ತ್ರಗಳನ್ನು ಇಟ್ಕೋಬಾರ್ದು ಅಂತ, ಅಣ್ವಸ್ತ್ರಗಳ ಅಭಿವೃದ್ಧಿ ಮಾಡಬಾರ್ದು ಅಂತ. ಹೌದಾ? ಹೌದು. ಇಸ್ರೇಲಿನ ಸ್ಟ್ಯಾಂಡ್. ನೀವು ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡಕ್ಕೆ ಹೊರಟ್ರೆ ನಾವು ಹೊಡಿತೀವಿ ಅಂತಾರೆ ಅವರು. ಅಂದ್ರೆ ಮಾಡಬಾರ್ದು, ರೆಡಿ ಮಾಡಿ ಇಟ್ಕೊಬಾರ್ದು ಅಂತಾರೆ ಅವರು. ಅಂದ್ರೆ ನಾವು ಮಾಡ್ತೀವಿ ಅಂದ್ರೆ ಆಮೇಲೆ ನಮ್ಮ ಮೇಲೇನು ಅಟ್ಯಾಕ್ ಮಾಡ್ತಾರಾ? ಯಾರು? ನಮ್ಮ ಹತ್ರ ಇದೆ ರೀ ಆಲ್ರೆಡಿ ಇಲ್ಲ, ಇನ್ನೂ ಮಾಡ್ತೀವಿ ಅಂದ್ರೆ ಅಟ್ಯಾಕ್ ಮಾಡ್ತಾರಾ? ಮಾಡಲ್ಲ. ಯಾಕಂದ್ರೆ ನಾವು ಇಸ್ರೇಲಿಗೆ ಥ್ರೆಟ್ ಅಲ್ಲ ಭಾರತ. ನಾವು ಬಾಂಬ್ ಇಟ್ಕೊಂಡು ಇಸ್ರೇಲ್ ಮೇಲೆ ಹಾಕೋದಿಲ್ಲ. ಬಟ್ ಇರಾನಿನ ಉದ್ದೇಶ ಇಸ್ರೇಲ್ ಅನ್ನು ಹೊಡೆಯೋದೇ. ಇರಾನಿನ ಉದ್ದೇಶವೇ ಇಸ್ರೇಲ್ ಹೊಡೆಯೋದು. ಅಮೆರಿಕ ನಮ್ಮ ಮೇಲೂ ಸ್ಯಾಂಕ್ಷನ್ಸ್ ಹಾಕಿದೆ ಸ್ಯಾಂಕ್ಷನ್ಸ್. ಸರ್ ಸ್ಯಾಂಕ್ಷನ್ಸ್ ಹಾಕಿದೆ, ನಾನು ಹೇಳ್ತಾ ಇದ್ದೀನಲ್ಲ. ನೋಡಿ, ಕೆಲವು ದೇಶಗಳದ್ದು ಇವಾಗ ತೊಂದರೆ ಆಗ್ತಾ ಇರೋದು ಯಾರಿಗೆ ಸರ್? ಜಾಸ್ತಿ ಎಫೆಕ್ಟ್ ಆಗ್ತಾ ಇರೋದು ಯಾರಿಗೆ? ಎಲ್ಲರಿಗೂ ಆಗ್ತಿದೆ. ಎಲ್ಲರಿಗೂ ಆಗ್ತಾ ಇದೆ. ನಮಗಾಗ್ತಾ ಇಲ್ವಾ? ಆಗ್ತಿದೆ. ಎಷ್ಟು ಪರ್ಸೆಂಟ್ ಆಗ್ತಾ ಇದೆ ನಮಗೆ? ಎಷ್ಟು ಪರ್ಸೆಂಟ್ ಆಗ್ತಾ ಇದೆ ಹೇಳಿ ನೀವು. ಯಾವ್ದ್ರ ಪರ್ಸೆಂಟೇಜ್ ಆಗ್ತೀರಿ? ಯಾವುದ್ರಲ್ಲಾದರೂ ತಗೊಳ್ಳಿ ನೀವು. ತೇಲಾನೇ ಅಂತಲ್ಲ, ಪ್ರತಿಯೊಂದರಲ್ಲೂ ಅಷ್ಟೇ. ಒಂದು ತೇಲ ಅಲ್ಲಿ ಹೋಯ್ತು ಅಂದರೆ ಪ್ರತಿಯೊಂದು ನಾವು ತಗೊಳ್ಳೋ ಪೆನ್ಸಿಲ್ ಇದೆ ನೋಡಿ, ನಾವು ಮಕ್ಳಿಗೆ ಈಸ್ಕೊಡ್ತೀವಲ್ಲ ಇವಾಗ ಎಕ್ಸಾಮ್ಗೆ, ಅದಕ್ಕೆ ಕೂಡ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು? ಇಂಡಿಯಾ ಏನು ಮಾಡಬೇಕು ಅಂತೀರಿ ಸರ್? ನಾನು ಹೇಳೋದೇನು ಗೊತ್ತಾ, ನಾವೆಲ್ಲ ಇವಾಗ ನಾನು ಇಂಡಿಯಾ ಏನು ಮಾಡಬೇಕಂದ್ರೆ ನಮ್ಮ ಪ್ರಧಾನಮಂತ್ರಿ ಅವರು ಡಿಸೈಡ್ ತೊಗೊಳ್ಬೇಕು. ಆದರೆ ಅವ್ರು ಏನು ಬಾಯಿನೇ ಬಿಸ್ತಾ ಇಲ್ವಲ್ಲ, ಓಪನ್ ಒಂದು ಸ್ಟೇಟ್ಮೆಂಟೇ ಕೊಡ್ತಾ ಇಲ್ವಲ್ಲ. ನಾವು ಆ ಕಡೆ ಇದ್ದೀವ, ಈ ಕಡೆ ಇದ್ದೀವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.